ಹಾಯ್ ಹಲೋ ಸ್ನೇಹಿತರೆ, ಮಿಸ್ಟರ್ ಆ್ಯಂಡ್ ಮಿಸಸ್ ಮಧು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವಿವತ್ತು ನಿಮಗೆ ಊಟಿ ತೋರಿಸ್ತಾ ಇದ್ವಿ. ಬನ್ನಿ, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಹೊಡೆದು ಬಿಡಿ. ಜೀವಕ್ಕೆ ಅತ್ಯಂತ ನೆಮ್ಮದಿ ಕೊಡೋ ಜಾಗ ನಮ್ಮ ಅಪ್ಪನೆಗ್ಲು. ಐ ಲವ್ ಯು ಪಾ. ಈ ಥರ ಡೈಲಾಗ್ ಹೊಡ್ಕೊಂಡು ನನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡೋಗಪ್ಪ ಅಂತ ನನ್ನ ಮಗಳು ಕೇಳಿದ್ಲು. ಹಾಗೆ ನಾವೆಲ್ಲರೂ ಕೂಡ ಫ್ಯಾಮಿಲಿಯವರು ಊಟಿಗೆ ಹೋದೋ. ಹಾಗೆ ಹೋಗ್ತಾ ಬಂಡೀಪುರ ಫಾರೆಸ್ಟ್ ಮೇಲೆ ಹೋದೋ. ಅನೇಕವಾದಂಥ ಪ್ರಾಣಿ ಪಕ್ಷಿ ಎಲ್ಲವನ್ನು ನೋಡಿದೋ. ಅದರಲ್ಲಿ ಆನೆ, ಜಿಂಕೆ, ನವಿಲು, ಕೋತಿ, ಅನೇಕ ಪ್ರಾಣಿಗಳೆಲ್ಲ ಕಂಡು. ಅದರಲ್ಲೂ ಕೂಡ ಒಂದು ಕೋತಿ ಆಡಿದಂಥ ಆಟದ ಝಲಕ್ನ ನಾವು ನೋಡ್ಕೊಂಬರೋಣ ಬನ್ನಿ. ಏನಾಗಬೇಕು ಕೋತಿ? ಏನೂ ಇಲ್ಲ, ಹೋಗು. ನಮಗೇನು ಇಲ್ಲ, ಹೋಗು. ನಿನಗೇನಾಗ್ತಿ? ನಾನು ಮೇಡಮ್ ಸರ್ ಮಮತಾ ಅಂತ. ಏನಿಲ್ಲ ಬಾಯ್. ಯಾಕೋ ಇಲ್ಲದೆ ತಗೋ, ಆಪಲ್ ಹಾಕಿ ತಿನ್ಕೋ. ಇಟ್ಕೊಂಡ? ಹಾಂ, ಬಾಯ್. ಹಾಗೆ ಮುಂದೆ ಹೋಗ್ತಾ ಆ ನೀಲಗಿರಿ ರೋಡಲ್ಲಿ ಹೋಗ್ತಾಯಿದ್ವು. ಆ ನೀಲಗಿರಿ ರೋಡಲ್ಲಿ ಹೋಗ್ಬೇಕಾದ್ರೆ ಆ ರೋಡು ಮತ್ತು ಆ ನೀಲಗಿರಿ ಮರಗಳು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿತ್ತು. ಆ ಪ್ಲೇಸು ನೋಡಿ, ಹೋಗೋ ಸ್ಥಳಕ್ಕಿಂತ ಹೋಗ್ತಾ ಇರೋವಂಥ ದಾರಿ ತುಂಬ ಸೂಪರಾಗಿರುತ್ತೆ ಅಂತಾರಲ್ಲ, ಹಾಗೆ ಮುಂದೆ ಹೋಗ್ತಾ ಊಟಿಗೆ ಬಂದೇಬಿಟ್ಟು. ಇದು ನೋಡಿ, ನಾವು ಕೋಸ್ಟಲ್ ಗ್ರ್ಯಾಂಡ್ ಸ್ಪೇಸ್ 4 ಎಂಬುದಾಗಿ ಒಂದು ರೂಮ್ನ ಮಾಡಿದ್ದು. ಸ್ವಲ್ಪ ಸಿಟಿಯಿಂದ ಹೊರಗಡೆ ಮಾಡಿದ್ದು, ತುಂಬ ಸೂಪರಾಗಿತ್ತು. ಇದು ವಿಂಡೋ ಒಳಗಿಂದ ಆಚೆ ಔಟ್ಡೋರು ಕಾಣಿಸ್ತಿದೆ ಅಂತ ನೋಡಿ, ಆ ಒಂದು ವ್ಯೂ ಸೂಪರಾಗಿ ಕಾಣಿಸ್ತಾಯಿತ್ತು. ಅಲ್ಲೆಲ್ಲ ತುಂಬ ನಾವು ಎಂಜಾಯ್ ಮಾಡಿದೋ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಾವು ಹೋಗಿದೆ ಬಟಾನಿಕಲ್ ಗಾರ್ಡನ್ಗೆ. ಅದು ಸಂಜೆ ಆಗಿತ್ತು. ಆ ಸೂಪರಾಗಿರುವಂಥ ಬಟಾನಿಕಲ್ ಗಾರ್ಡನ್ ನೋಡೋದಕ್ಕೆ ಹೋದೋ. ನಮ್ಮ ಲಾಲ್ಬಾಗ್, ಬೆಂಗಳೂರಲ್ಲಿರೋ ಲಾಲ್ಬಾಗ್ ಯಾವ ರೀತಿ ಆಗಿದೆಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಸೂಪರಾಗಿದೆ. ಇಲ್ಲೆಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಅದರಲ್ಲಂತೂ ನನ್ನ ಮಗಳು ಶಾಶ್ವತ ಸೂಪರಾಗಿ ಎಂಜಾಯ್ ಮಾಡ್ತಾಯಿದ್ಲು. ಎಲ್ಲ ಆಟಗಳನ್ನ ಆಡ್ತಾಯಿದ್ರು. ಅದೇ ರೀತಿಯಾಗಿ ನನ್ನ ಚಿಕ್ಕ ಮಗಳು ಕೂಡ ನಿರಂತರ, ಅವಳು ಕೂಡ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ. ಅಲ್ಲೆಲ್ಲ ಓಡಾಡ್ತಾ ಇದ್ದಾಳೆ. ಪುಟ್ಟ ಹೆಜ್ಜೆ ಇಟ್ಕೊಂಡು ಅವಳು ತುಂಬ ಮಕ್ಕಳು ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಸ್ಥಳ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಫೋಟೋಸು ಕೂಡ ತಗೊಬೋದು. ಅದೆಲ್ಲ ನೋಡ್ಕೊಂಡು ಹಾಗೆ ಇನ್ನೂ ಸಂಜೆ ಆಗಿತ್ತು. ಊಟಿ ಲೇಕಿಗೆ ಹೋದೋ. ಊಟಿ ಲೇಕಲ್ಲಂತೂ ಅದ್ಭುತವಾದಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಸುತ್ತಮುತ್ತ ಇರೋವಂಥ ವ್ಯೂಗಳು ನೋಡಿ, ಬೋಟಲ್ಲೆಲ್ಲ ಮಕ್ಕಳೆಲ್ಲ ಸಖತ್ತು ಎಂಜಾಯ್ ಮಾಡಿದ್ರು. ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದೋ. ಬೋಟಿಂಗಲ್ಲಿ ಹೋಗಬೇಕಾದ್ರೆ ಸಂಜೆ ಆಗಿತ್ತು. ಈಗ ಸುಮಾರು ಒಂದು 5 ಗಂಟೆ 5:15 ಅಷ್ಟರಲ್ಲಿ ಒಂದು ½ ಆನ್ ಅವರ್ ಕರ್ಕೊಂಡು ಹೋಗ್ತಾರೆ. 500 ರೂಪಾಯಿ ಕೊಟ್ಟರು ಕೂಡ ಅದು ವರ್ತ್ ಅಂತಲೇ ಹೇಳ್ಬೋದು. ಹಾಗೆ ವಾಪಸ್ ರೂಮಿಗೆ ಬಂದು ನನ್ನ ಮಗಳಂತೂ ಸುಮಾರು ಹೊತ್ತು ವ್ಯೂ ನೋಡಿಕೊಂಡೇ ಕೂತ್ಕೊಂಡ್ಬಿಟ್ಲು. ಏಕೆಂದರೆ ಆ ರೂಮಿಂದ ವಿಂಡೋ ಓಪನ್ ಮಾಡಿದ್ರೆ ಸಾಕು, ಸಖತ್ತು ವ್ಯೂ ಕಾಣುತ್ತೆ. ಸಖತ್ತಾಗಿ ಎಂಜಾಯ್ ಮಾಡಿದೋ. ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಕೂನು ಟೀ ಫ್ಯಾಕ್ಟ್ರಿಗೆಲ್ಲ ಹೋದೋ. ಅಲ್ಲಿ ವಿಡಿಯೋ ತೆಗಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಅದೇ ರೀತಿಯಾಗಿ ಅನೇಕ ಫೋಟೋಸ್ ಎಲ್ಲ ತಗೊಂಡು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಕೊನೆಗೆ ನಾವು ಬೆಂಗಳೂರು ಕಡೆ ವಾಪಸ್ ಬಂತು.